ನಮ್ಮ ಜೊತೆಗೆ ಶರಣಗೌಡ ಕಂದಕ್ನವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಈ ಬೋರ್ಡನ್ನು ಹಿಡ್ಕೊಂಡು ಬಂದಿದ್ದೀರಿ, ಏನಕ್ಕೆ ಈ ಪ್ಲೇ ಕಾರ್ಡನ್ನು ಹಿಡ್ಕೊಂಡು ಬಂದಿದ್ದೀರಿ? ಈ ಬೋರ್ಡನ್ನು ನೋಡಿದರೆ ನಿಮ್ಗೆ ಅನಿಸ್ತದೆ, ಯಾಕಂದರೆ ಧರ್ಮಸ್ಥಳ ಮಂಜುನಾಥನ್ನ ರಕ್ಷಿಸಬೇಕು. ಯಾರು ಏನಪ್ಪತ್ತಂದ್ರೆ ಪಿತೂರಿಯ ಪಿತಾಮಹಗಳಿದ್ದಾರೆ, ಅವರಿಗೆ ಶಿಕ್ಷೆ ಆಗಬೇಕು. ಒಂದು ವೇಳೆ ಆ ಶಿಕ್ಷೆ ಆಗ್ತಕ್ಕಂಥ ಕೆಲಸ ಸರ್ಕಾರ ಮಾಡದೇ ಇದ್ರೆ ಆ ಮಂಜುನಾಥನೇ ನಿಮಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಆಗ್ತದೆ. CM DK ಶಿವಕುಮಾರ್ ಅವರೇ ಹೇಳಿದ್ದಾರೆ, ದೊಡ್ಡ ಷಡ್ಯಂತ್ರ ನಡೆದಿದೆ ಅನ್ನೋಂಥದ್ದು. ಷಡ್ಯಂತರ ಯಾರು ಮಾಡ್ತಾ ಇದ್ದಾರೆ? ಸರ್ಕಾರದವರ, ಸರ್ಕಾರ ವಿರೋಧ ಪಕ್ಷದವರ? ಯಾರು ಮಾಡ್ತಾ ಇದ್ದಾರೆ ಹೇಳ್ಬೇಕಲ್ಲ. ತನಿಖಾ ತಂಡ ನಿಮ್ಮ ಕೈಯಾಗಿದೆ, ಸರ್ಕಾರ ನಿಮ್ಮ ಕೈಯಲ್ಲಿದೆ. ಈಗ ಮಗುವಿನ ಏನಪ್ಪಂದ್ರೆ ತೊಟ್ಟಲ್ದಾಗ ಚೂಡ್ತಕ್ಕಂಥ ಕೆಲಸ ಮಾಡಿ ಮತ್ತೆ ತೂಗ್ತಕ್ಕಂಥ ಕೆಲಸ ಆಗ್ಬಾರ್ದು ಅಂತ ತಿಳ್ಕೊಂಡು ನನ್ನ ಆಗ್ರಹ. ನಮ್ಮ ಜೊತೆಗೆ ಶರಣಗೌಡ ಕಂದಕ್ನವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಈ ಬೋರ್ಡನ್ನು ಹಿಡ್ಕೊಂಡು ಬಂದಿದ್ದೀರಿ, ಏನಕ್ಕೆ ಈ ಪ್ಲೇ ಕಾರ್ಡನ್ನು ಹಿಡ್ಕೊಂಡು ಬಂದಿದ್ದೀರಿ? ಈ ಬೋರ್ಡನ್ನು ನೋಡಿದರೆ ನಿಮ್ಗೆ ಅನಿಸ್ತದೆ, ಯಾಕಂದರೆ ಧರ್ಮಸ್ಥಳ ಮಂಜುನಾಥನ್ನ ರಕ್ಷಿಸಬೇಕು. ಯಾರು ಏನಪ್ಪತ್ತಂದ್ರೆ ಪಿತೂರಿಯ ಪಿತಾಮಹಗಳಿದ್ದಾರೆ, ಅವರಿಗೆ ಶಿಕ್ಷೆ ಆಗಬೇಕು. ಒಂದು ವೇಳೆ ಆ ಶಿಕ್ಷೆ ಆಗ್ತಕ್ಕಂಥ ಕೆಲಸ ಸರ್ಕಾರ ಮಾಡದೇ ಇದ್ರೆ ಆ ಮಂಜುನಾಥನೇ ನಿಮಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಆಗ್ತದೆ. CM DK ಶಿವಕುಮಾರ್ ಅವರೇ ಹೇಳಿದ್ದಾರೆ, ದೊಡ್ಡ ಷಡ್ಯಂತ್ರ ನಡೆದಿದೆ ಅನ್ನೋಂಥದ್ದು. ಷಡ್ಯಂತರ ಯಾರು ಮಾಡ್ತಾ ಇದ್ದಾರೆ? ಸರ್ಕಾರದವರ, ಸರ್ಕಾರ ವಿರೋಧ ಪಕ್ಷದವರ? ಯಾರು ಮಾಡ್ತಾ ಇದ್ದಾರೆ ಹೇಳ್ಬೇಕಲ್ಲ. ತನಿಖಾ ತಂಡ ನಿಮ್ಮ ಕೈಯಾಗಿದೆ, ಸರ್ಕಾರ ನಿಮ್ಮ ಕೈಯಲ್ಲಿದೆ. ಈಗ ಮಗುವಿನ ಏನಪ್ಪಂದ್ರೆ ತೊಟ್ಟಲ್ದಾಗ ಚೂಡ್ತಕ್ಕಂಥ ಕೆಲಸ ಮಾಡಿ ಮತ್ತೆ ತೂಗ್ತಕ್ಕಂಥ ಕೆಲಸ ಆಗ್ಬಾರ್ದು ಅಂತ ತಿಳ್ಕೊಂಡು ನನ್ನ ಆಗ್ರಹ. ನಮ್ಮ ಜೊತೆಗೆ ಶರಣಗೌಡ ಕಂದಕ್ನವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಈ ಬೋರ್ಡನ್ನು ಹಿಡ್ಕೊಂಡು ಬಂದಿದ್ದೀರಿ, ಏನಕ್ಕೆ ಈ ಪ್ಲೇ ಕಾರ್ಡನ್ನು ಹಿಡ್ಕೊಂಡು ಬಂದಿದ್ದೀರಿ? ಈ ಬೋರ್ಡನ್ನು ನೋಡಿದರೆ ನಿಮ್ಗೆ ಅನಿಸ್ತದೆ, ಯಾಕಂದರೆ ಧರ್ಮಸ್ಥಳ ಮಂಜುನಾಥನ್ನ ರಕ್ಷಿಸಬೇಕು. ಯಾರು ಏನಪ್ಪತ್ತಂದ್ರೆ ಪಿತೂರಿಯ ಪಿತಾಮಹಗಳಿದ್ದಾರೆ, ಅವರಿಗೆ ಶಿಕ್ಷೆ ಆಗಬೇಕು. ಒಂದು ವೇಳೆ ಆ ಶಿಕ್ಷೆ ಆಗ್ತಕ್ಕಂಥ ಕೆಲಸ ಸರ್ಕಾರ ಮಾಡದೇ ಇದ್ರೆ ಆ ಮಂಜುನಾಥನೇ ನಿಮಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಆಗ್ತದೆ. CM DK ಶಿವಕುಮಾರ್ ಅವರೇ ಹೇಳಿದ್ದಾರೆ, ದೊಡ್ಡ ಷಡ್ಯಂತ್ರ ನಡೆದಿದೆ ಅನ್ನೋಂಥದ್ದು. ಷಡ್ಯಂತರ ಯಾರು ಮಾಡ್ತಾ ಇದ್ದಾರೆ? ಸರ್ಕಾರದವರ, ಸರ್ಕಾರ ವಿರೋಧ ಪಕ್ಷದವರ? ಯಾರು ಮಾಡ್ತಾ ಇದ್ದಾರೆ ಹೇಳ್ಬೇಕಲ್ಲ. ತನಿಖಾ ತಂಡ ನಿಮ್ಮ ಕೈಯಾಗಿದೆ, ಸರ್ಕಾರ ನಿಮ್ಮ ಕೈಯಲ್ಲಿದೆ. ಈಗ ಮಗುವಿನ ಏನಪ್ಪಂದ್ರೆ ತೊಟ್ಟಲ್ದಾಗ ಚೂಡ್ತಕ್ಕಂಥ ಕೆಲಸ ಮಾಡಿ ಮತ್ತೆ ತೂಗ್ತಕ್ಕಂಥ ಕೆಲಸ ಆಗ್ಬಾರ್ದು ಅಂತ ತಿಳ್ಕೊಂಡು ನನ್ನ ಆಗ್ರಹ. ನಮ್ಮ ಜೊತೆಗೆ ಶರಣಗೌಡ ಕಂದಕ್ನವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಈ ಬೋರ್ಡನ್ನು ಹಿಡ್ಕೊಂಡು ಬಂದಿದ್ದೀರಿ, ಏನಕ್ಕೆ ಈ ಪ್ಲೇ ಕಾರ್ಡನ್ನು ಹಿಡ್ಕೊಂಡು ಬಂದಿದ್ದೀರಿ? ಈ ಬೋರ್ಡನ್ನು ನೋಡಿದರೆ ನಿಮ್ಗೆ ಅನಿಸ್ತದೆ, ಯಾಕಂದರೆ ಧರ್ಮಸ್ಥಳ ಮಂಜುನಾಥನ್ನ ರಕ್ಷಿಸಬೇಕು. ಯಾರು ಏನಪ್ಪತ್ತಂದ್ರೆ ಪಿತೂರಿಯ ಪಿತಾಮಹಗಳಿದ್ದಾರೆ, ಅವರಿಗೆ ಶಿಕ್ಷೆ ಆಗಬೇಕು. ಒಂದು ವೇಳೆ ಆ ಶಿಕ್ಷೆ ಆಗ್ತಕ್ಕಂಥ ಕೆಲಸ ಸರ್ಕಾರ ಮಾಡದೇ ಇದ್ರೆ ಆ ಮಂಜುನಾಥನೇ ನಿಮಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಆಗ್ತದೆ. CM DK ಶಿವಕುಮಾರ್ ಅವರೇ ಹೇಳಿದ್ದಾರೆ, ದೊಡ್ಡ ಷಡ್ಯಂತ್ರ ನಡೆದಿದೆ ಅನ್ನೋಂಥದ್ದು. ಷಡ್ಯಂತರ ಯಾರು ಮಾಡ್ತಾ ಇದ್ದಾರೆ? ಸರ್ಕಾರದವರ, ಸರ್ಕಾರ ವಿರೋಧ ಪಕ್ಷದವರ? ಯಾರು ಮಾಡ್ತಾ ಇದ್ದಾರೆ ಹೇಳ್ಬೇಕಲ್ಲ. ತನಿಖಾ ತಂಡ ನಿಮ್ಮ ಕೈಯಾಗಿದೆ, ಸರ್ಕಾರ ನಿಮ್ಮ ಕೈಯಲ್ಲಿದೆ. ಈಗ ಮಗುವಿನ ಏನಪ್ಪಂದ್ರೆ ತೊಟ್ಟಲ್ದಾಗ ಚೂಡ್ತಕ್ಕಂಥ ಕೆಲಸ ಮಾಡಿ ಮತ್ತೆ ತೂಗ್ತಕ್ಕಂಥ ಕೆಲಸ ಆಗ್ಬಾರ್ದು ಅಂತ ತಿಳ್ಕೊಂಡು ನನ್ನ ಆಗ್ರಹ. ನಮ್ಮ ಜೊತೆಗೆ ಶರಣಗೌಡ ಕಂದಕ್ನವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಈ ಬೋರ್ಡನ್ನು ಹಿಡ್ಕೊಂಡು ಬಂದಿದ್ದೀರಿ, ಏನಕ್ಕೆ ಈ ಪ್ಲೇ ಕಾರ್ಡನ್ನು ಹಿಡ್ಕೊಂಡು ಬಂದಿದ್ದೀರಿ? ಈ ಬೋರ್ಡನ್ನು ನೋಡಿದರೆ ನಿಮ್ಗೆ ಅನಿಸ್ತದೆ, ಯಾಕಂದರೆ ಧರ್ಮಸ್ಥಳ ಮಂಜುನಾಥನ್ನ ರಕ್ಷಿಸಬೇಕು. ಯಾರು ಏನಪ್ಪತ್ತಂದ್ರೆ ಪಿತೂರಿಯ ಪಿತಾಮಹಗಳಿದ್ದಾರೆ, ಅವರಿಗೆ ಶಿಕ್ಷೆ ಆಗಬೇಕು. ಒಂದು ವೇಳೆ ಆ ಶಿಕ್ಷೆ ಆಗ್ತಕ್ಕಂಥ ಕೆಲಸ ಸರ್ಕಾರ ಮಾಡದೇ ಇದ್ರೆ ಆ ಮಂಜುನಾಥನೇ ನಿಮಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಆಗ್ತದೆ. CM DK ಶಿವಕುಮಾರ್ ಅವರೇ ಹೇಳಿದ್ದಾರೆ, ದೊಡ್ಡ ಷಡ್ಯಂತ್ರ ನಡೆದಿದೆ ಅನ್ನೋಂಥದ್ದು. ಷಡ್ಯಂತರ ಯಾರು ಮಾಡ್ತಾ ಇದ್ದಾರೆ? ಸರ್ಕಾರದವರ, ಸರ್ಕಾರ ವಿರೋಧ ಪಕ್ಷದವರ? ಯಾರು ಮಾಡ್ತಾ ಇದ್ದಾರೆ ಹೇಳ್ಬೇಕಲ್ಲ. ತನಿಖಾ ತಂಡ ನಿಮ್ಮ ಕೈಯಾಗಿದೆ, ಸರ್ಕಾರ ನಿಮ್ಮ ಕೈಯಲ್ಲಿದೆ. ಈಗ ಮಗುವಿನ ಏನಪ್ಪಂದ್ರೆ ತೊಟ್ಟಲ್ದಾಗ ಚೂಡ್ತಕ್ಕಂಥ ಕೆಲಸ ಮಾಡಿ ಮತ್ತೆ ತೂಗ್ತಕ್ಕಂಥ ಕೆಲಸ ಆಗ್ಬಾರ್ದು ಅಂತ ತಿಳ್ಕೊಂಡು ನನ್ನ ಆಗ್ರಹ. ನಮ್ಮ ಜೊತೆಗೆ ಶರಣಗೌಡ ಕಂದಕ್ನವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಈ ಬೋರ್ಡನ್ನು ಹಿಡ್ಕೊಂಡು ಬಂದಿದ್ದೀರಿ, ಏನಕ್ಕೆ ಈ ಪ್ಲೇ ಕಾರ್ಡನ್ನು ಹಿಡ್ಕೊಂಡು ಬಂದಿದ್ದೀರಿ? ಈ ಬೋರ್ಡನ್ನು ನೋಡಿದರೆ ನಿಮ್ಗೆ ಅನಿಸ್ತದೆ, ಯಾಕಂದರೆ ಧರ್ಮಸ್ಥಳ ಮಂಜುನಾಥನ್ನ ರಕ್ಷಿಸಬೇಕು. ಯಾರು ಏನಪ್ಪತ್ತಂದ್ರೆ ಪಿತೂರಿಯ ಪಿತಾಮಹಗಳಿದ್ದಾರೆ, ಅವರಿಗೆ ಶಿಕ್ಷೆ ಆಗಬೇಕು. ಒಂದು ವೇಳೆ ಆ ಶಿಕ್ಷೆ ಆಗ್ತಕ್ಕಂಥ ಕೆಲಸ ಸರ್ಕಾರ ಮಾಡದೇ ಇದ್ರೆ ಆ ಮಂಜುನಾಥನೇ ನಿಮಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಆಗ್ತದೆ. CM DK ಶಿವಕುಮಾರ್ ಅವರೇ ಹೇಳಿದ್ದಾರೆ, ದೊಡ್ಡ ಷಡ್ಯಂತ್ರ ನಡೆದಿದೆ ಅನ್ನೋಂಥದ್ದು. ಷಡ್ಯಂತರ ಯಾರು ಮಾಡ್ತಾ ಇದ್ದಾರೆ? ಸರ್ಕಾರದವರ, ಸರ್ಕಾರ ವಿರೋಧ ಪಕ್ಷದವರ? ಯಾರು ಮಾಡ್ತಾ ಇದ್ದಾರೆ ಹೇಳ್ಬೇಕಲ್ಲ. ತನಿಖಾ ತಂಡ ನಿಮ್ಮ ಕೈಯಾಗಿದೆ, ಸರ್ಕಾರ ನಿಮ್ಮ ಕೈಯಲ್ಲಿದೆ. ಈಗ ಮಗುವಿನ ಏನಪ್ಪಂದ್ರೆ ತೊಟ್ಟಲ್ದಾಗ ಚೂಡ್ತಕ್ಕಂಥ ಕೆಲಸ ಮಾಡಿ ಮತ್ತೆ ತೂಗ್ತಕ್ಕಂಥ ಕೆಲಸ ಆಗ್ಬಾರ್ದು ಅಂತ ತಿಳ್ಕೊಂಡು ನನ್ನ ಆಗ್ರಹ. ನಮ್ಮ ಜೊತೆಗೆ ಶರಣಗೌಡ ಕಂದಕ್ನವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಈ ಬೋರ್ಡನ್ನು ಹಿಡ್ಕೊಂಡು ಬಂದಿದ್ದೀರಿ, ಏನಕ್ಕೆ ಈ ಪ್ಲೇ ಕಾರ್ಡನ್ನು ಹಿಡ್ಕೊಂಡು ಬಂದಿದ್ದೀರಿ? ಈ ಬೋರ್ಡನ್ನು ನೋಡಿದರೆ ನಿಮ್ಗೆ ಅನಿಸ್ತದೆ, ಯಾಕಂದರೆ ಧರ್ಮಸ್ಥಳ ಮಂಜುನಾಥನ್ನ ರಕ್ಷಿಸಬೇಕು. ಯಾರು ಏನಪ್ಪತ್ತಂದ್ರೆ ಪಿತೂರಿಯ ಪಿತಾಮಹಗಳಿದ್ದಾರೆ, ಅವರಿಗೆ ಶಿಕ್ಷೆ ಆಗಬೇಕು. ಒಂದು ವೇಳೆ ಆ ಶಿಕ್ಷೆ ಆಗ್ತಕ್ಕಂಥ
ಕೆಲಸ ಸರ್ಕಾರ ಮಾಡದೇ ಇದ್ರೆ ಆ ಮಂಜುನಾಥನೇ ನಿಮಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಸಿಎಂ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ದೊಡ್ಡ ಷಡ್ಯಂತ್ರ ನಡೆದಿದೆ ಅನ್ನುವಂಥದ್ದು. ಷಡ್ಯಂತರ ಯಾರು ಮಾಡ್ತಾ ಇದ್ದಾರೆ? ಸರ್ಕಾರದವರ, ಸರ್ಕಾರ ವಿರೋಧ ಪಕ್ಷದವರ? ಯಾರು ಮಾಡ್ತಾ ಇದ್ದಾರೆ ಹೇಳ್ಬೇಕಲ್ಲ. ತನಿಖಾ ತಂಡ ನಿಮ್ಮ ಕೈಯಾಗಿದೆ, ಸರ್ಕಾರ ನಿಮ್ಮ ಕೈಯಲ್ಲಿದೆ. ಈಗ ಮಗುವಿನ ಏನಪ್ಪಂದ್ರೆ ತೊಟ್ಟಲ್ದಾಗ ಚೂಡ್ತಕ್ಕಂಥ ಕೆಲಸ ಮಾಡಿ ಮತ್ತೆ ತೂಗ್ತಕ್ಕಂಥ ಕೆಲಸ ಆಗ್ಬಾರ್ದು ಅಂತ ತಿಳ್ಕೊಂಡು ನನ್ನ ಆಗ್ರಹ. ನಮ್ಮ ಜೊತೆಗೆ ಶರಣಗೌಡ ಕಂದಕ್ನವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಈ ಬೋರ್ಡ್ ಅನ್ನ ಹಿಡ್ಕೊಂಡು ಬಂದಿದ್ದೀರಿ, ಏನಕ್ಕೆ ಈ ಪ್ಲೇ ಕಾರ್ಡ್ ಅನ್ನ ಹಿಡ್ಕೊಂಡು ಬಂದಿದ್ದೀರಿ? ಈ ಬೋರ್ಡನ್ನು ನೋಡಿದ್ರೆ ನಿಮ್ಗೆ ಅನಿಸ್ತದೆ, ಯಾಕಂದ್ರೆ ಧರ್ಮಸ್ಥಳ ಮಂಜುನಾಥನ್ನ ರಕ್ಷಿಸಬೇಕು. ಯಾರು ಏನಪ್ಪಂತಂದ್ರೆ ಪಿತೂರಿಯ ಪಿತಾಮಹಗಳಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಒಂದು ವೇಳೆ ಆ ಶಿಕ್ಷೆ ಆಗ್ತಕ್ಕಂಥ ಕೆಲಸ ಸರ್ಕಾರ ಮಾಡದೇ ಇದ್ರೆ ಆ ಮಂಜುನಾಥನೇ ನಿಮಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಸಿಎಂ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ದೊಡ್ಡ ಷಡ್ಯಂತ್ರ ನಡೆದಿದೆ ಅನ್ನುವಂಥದ್ದು. ಷಡ್ಯಂತರ ಯಾರು ಮಾಡ್ತಾ ಇದ್ದಾರೆ? ಸರ್ಕಾರದವರ, ಸರ್ಕಾರ ವಿರೋಧ ಪಕ್ಷದವರ? ಯಾರು ಮಾಡ್ತಾ ಇದ್ದಾರೆ ಹೇಳ್ಬೇಕಲ್ಲ. ತನಿಖಾ ತಂಡ ನಿಮ್ಮ ಕೈಯಾಗಿದೆ, ಸರ್ಕಾರ ನಿಮ್ಮ ಕೈಯಲ್ಲಿದೆ. ಈಗ ಮಗುವಿನ ಏನಪ್ಪಂದ್ರೆ ತೊಟ್ಟಲ್ದಾಗ ಚೂಡ್ತಕ್ಕಂಥ ಕೆಲಸ ಮಾಡಿ ಮತ್ತೆ ತೂಗ್ತಕ್ಕಂಥ ಕೆಲಸ ಆಗ್ಬಾರ್ದು ಅಂತ ತಿಳ್ಕೊಂಡು ನನ್ನ ಆಗ್ರಹ. ನಮ್ಮ ಜೊತೆಗೆ ಶರಣಗೌಡ ಕಂದಕ್ನವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಈ ಬೋರ್ಡ್ ಅನ್ನ ಹಿಡ್ಕೊಂಡು ಬಂದಿದ್ದೀರಿ, ಏನಕ್ಕೆ ಈ ಪ್ಲೇ ಕಾರ್ಡ್ ಅನ್ನ ಹಿಡ್ಕೊಂಡು ಬಂದಿದ್ದೀರಿ? ಈ ಬೋರ್ಡನ್ನು ನೋಡಿದ್ರೆ ನಿಮ್ಗೆ ಅನಿಸ್ತದೆ, ಯಾಕಂದ್ರೆ ಧರ್ಮಸ್ಥಳ ಮಂಜುನಾಥನ್ನ ರಕ್ಷಿಸಬೇಕು. ಯಾರು ಏನಪ್ಪಂತಂದ್ರೆ ಪಿತೂರಿಯ ಪಿತಾಮಹಗಳಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಒಂದು ವೇಳೆ ಆ ಶಿಕ್ಷೆ ಆಗ್ತಕ್ಕಂಥ ಕೆಲಸ ಸರ್ಕಾರ ಮಾಡದೇ ಇದ್ರೆ ಆ ಮಂಜುನಾಥನೇ ನಿಮಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಸಿಎಂ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ದೊಡ್ಡ ಷಡ್ಯಂತ್ರ ನಡೆದಿದೆ ಅನ್ನುವಂಥದ್ದು. ಷಡ್ಯಂತರ ಯಾರು ಮಾಡ್ತಾ ಇದ್ದಾರೆ? ಸರ್ಕಾರದವರ, ಸರ್ಕಾರ ವಿರೋಧ ಪಕ್ಷದವರ? ಯಾರು ಮಾಡ್ತಾ ಇದ್ದಾರೆ ಹೇಳ್ಬೇಕಲ್ಲ. ತನಿಖಾ ತಂಡ ನಿಮ್ಮ ಕೈಯಾಗಿದೆ, ಸರ್ಕಾರ ನಿಮ್ಮ ಕೈಯಲ್ಲಿದೆ. ಈಗ ಮಗುವಿನ ಏನಪ್ಪಂದ್ರೆ ತೊಟ್ಟಲ್ದಾಗ ಚೂಡ್ತಕ್ಕಂಥ ಕೆಲಸ ಮಾಡಿ ಮತ್ತೆ ತೂಗ್ತಕ್ಕಂಥ ಕೆಲಸ ಆಗ್ಬಾರ್ದು ಅಂತ ತಿಳ್ಕೊಂಡು ನನ್ನ ಆಗ್ರಹ. ನಮ್ಮ ಜೊತೆಗೆ ಶರಣಗೌಡ ಕಂದಕ್ನವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಈ ಬೋರ್ಡ್ ಅನ್ನ ಹಿಡ್ಕೊಂಡು ಬಂದಿದ್ದೀರಿ, ಏನಕ್ಕೆ ಈ ಪ್ಲೇ ಕಾರ್ಡ್ ಅನ್ನ ಹಿಡ್ಕೊಂಡು ಬಂದಿದ್ದೀರಿ? ಈ ಬೋರ್ಡನ್ನು ನೋಡಿದ್ರೆ ನಿಮ್ಗೆ ಅನಿಸ್ತದೆ, ಯಾಕಂದ್ರೆ ಧರ್ಮಸ್ಥಳ ಮಂಜುನಾಥನ್ನ ರಕ್ಷಿಸಬೇಕು. ಯಾರು ಏನಪ್ಪಂತಂದ್ರೆ ಪಿತೂರಿಯ ಪಿತಾಮಹಗಳಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಒಂದು ವೇಳೆ ಆ ಶಿಕ್ಷೆ ಆಗ್ತಕ್ಕಂಥ ಕೆಲಸ ಸರ್ಕಾರ ಮಾಡದೇ ಇದ್ರೆ ಆ ಮಂಜುನಾಥನೇ ನಿಮಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಸಿಎಂ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ದೊಡ್ಡ ಷಡ್ಯಂತ್ರ ನಡೆದಿದೆ ಅನ್ನುವಂಥದ್ದು. ಷಡ್ಯಂತರ ಯಾರು ಮಾಡ್ತಾ ಇದ್ದಾರೆ? ಸರ್ಕಾರದವರ, ಸರ್ಕಾರ ವಿರೋಧ ಪಕ್ಷದವರ? ಯಾರು ಮಾಡ್ತಾ ಇದ್ದಾರೆ ಹೇಳ್ಬೇಕಲ್ಲ. ತನಿಖಾ ತಂಡ ನಿಮ್ಮ ಕೈಯಾಗಿದೆ, ಸರ್ಕಾರ ನಿಮ್ಮ ಕೈಯಲ್ಲಿದೆ. ಈಗ ಮಗುವಿನ ಏನಪ್ಪಂದ್ರೆ ತೊಟ್ಟಲ್ದಾಗ ಚೂಡ್ತಕ್ಕಂಥ ಕೆಲಸ ಮಾಡಿ ಮತ್ತೆ ತೂಗ್ತಕ್ಕಂಥ ಕೆಲಸ ಆಗ್ಬಾರ್ದು ಅಂತ ತಿಳ್ಕೊಂಡು ನನ್ನ ಆಗ್ರಹ. ನಮ್ಮ ಜೊತೆಗೆ ಶರಣಗೌಡ ಕಂದಕ್ನವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಈ ಬೋರ್ಡ್ ಅನ್ನ ಹಿಡ್ಕೊಂಡು ಬಂದಿದ್ದೀರಿ, ಏನಕ್ಕೆ ಈ ಪ್ಲೇ ಕಾರ್ಡ್ ಅನ್ನ ಹಿಡ್ಕೊಂಡು ಬಂದಿದ್ದೀರಿ? ಈ ಬೋರ್ಡನ್ನು ನೋಡಿದ್ರೆ ನಿಮ್ಗೆ ಅನಿಸ್ತದೆ, ಯಾಕಂದ್ರೆ ಧರ್ಮಸ್ಥಳ ಮಂಜುನಾಥನ್ನ ರಕ್ಷಿಸಬೇಕು. ಯಾರು ಏನಪ್ಪಂತಂದ್ರೆ ಪಿತೂರಿಯ ಪಿತಾಮಹಗಳಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಒಂದು ವೇಳೆ ಆ ಶಿಕ್ಷೆ ಆಗ್ತಕ್ಕಂಥ ಕೆಲಸ ಸರ್ಕಾರ ಮಾಡದೇ ಇದ್ರೆ ಆ ಮಂಜುನಾಥನೇ ನಿಮಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಸಿಎಂ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ದೊಡ್ಡ ಷಡ್ಯಂತ್ರ ನಡೆದಿದೆ ಅನ್ನುವಂಥದ್ದು. ಷಡ್ಯಂತರ ಯಾರು ಮಾಡ್ತಾ ಇದ್ದಾರೆ? ಸರ್ಕಾರದವರ, ಸರ್ಕಾರ ವಿರೋಧ ಪಕ್ಷದವರ? ಯಾರು ಮಾಡ್ತಾ ಇದ್ದಾರೆ ಹೇಳ್ಬೇಕಲ್ಲ. ತನಿಖಾ ತಂಡ ನಿಮ್ಮ ಕೈಯಾಗಿದೆ, ಸರ್ಕಾರ ನಿಮ್ಮ ಕೈಯಲ್ಲಿದೆ. ಈಗ ಮಗುವಿನ ಏನಪ್ಪಂದ್ರೆ ತೊಟ್ಟಲ್ದಾಗ ಚೂಡ್ತಕ್ಕಂಥ ಕೆಲಸ ಮಾಡಿ ಮತ್ತೆ ತೂಗ್ತಕ್ಕಂಥ ಕೆಲಸ ಆಗ್ಬಾರ್ದು ಅಂತ ತಿಳ್ಕೊಂಡು ನನ್ನ ಆಗ್ರಹ. ನಮ್ಮ ಜೊತೆಗೆ ಶರಣಗೌಡ ಕಂದಕ್ನವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಈ ಬೋರ್ಡ್ ಅನ್ನ ಹಿಡ್ಕೊಂಡು ಬಂದಿದ್ದೀರಿ, ಏನಕ್ಕೆ ಈ ಪ್ಲೇ ಕಾರ್ಡ್ ಅನ್ನ ಹಿಡ್ಕೊಂಡು ಬಂದಿದ್ದೀರಿ? ಈ ಬೋರ್ಡನ್ನು ನೋಡಿದ್ರೆ ನಿಮ್ಗೆ ಅನಿಸ್ತದೆ, ಯಾಕಂದ್ರೆ ಧರ್ಮಸ್ಥಳ ಮಂಜುನಾಥನ್ನ ರಕ್ಷಿಸಬೇಕು. ಯಾರು ಏನಪ್ಪಂತಂದ್ರೆ ಪಿತೂರಿಯ ಪಿತಾಮಹಗಳಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಒಂದು ವೇಳೆ ಆ ಶಿಕ್ಷೆ ಆಗ್ತಕ್ಕಂಥ ಕೆಲಸ ಸರ್ಕಾರ ಮಾಡದೇ ಇದ್ರೆ ಆ ಮಂಜುನಾಥನೇ ನಿಮಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಸಿಎಂ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ದೊಡ್ಡ ಷಡ್ಯಂತ್ರ ನಡೆದಿದೆ ಅನ್ನುವಂಥದ್ದು. ಷಡ್ಯಂತರ ಯಾರು ಮಾಡ್ತಾ ಇದ್ದಾರೆ? ಸರ್ಕಾರದವರ, ಸರ್ಕಾರ ವಿರೋಧ ಪಕ್ಷದವರ? ಯಾರು ಮಾಡ್ತಾ ಇದ್ದಾರೆ ಹೇಳ್ಬೇಕಲ್ಲ. ತನಿಖಾ ತಂಡ ನಿಮ್ಮ ಕೈಯಾಗಿದೆ, ಸರ್ಕಾರ ನಿಮ್ಮ ಕೈಯಲ್ಲಿದೆ. ಈಗ ಮಗುವಿನ ಏನಪ್ಪಂದ್ರೆ ತೊಟ್ಟಲ್ದಾಗ ಚೂಡ್ತಕ್ಕಂಥ ಕೆಲಸ ಮಾಡಿ ಮತ್ತೆ ತೂಗ್ತಕ್ಕಂಥ ಕೆಲಸ ಆಗ್ಬಾರ್ದು ಅಂತ ತಿಳ್ಕೊಂಡು ನನ್ನ ಆಗ್ರಹ.